ಇವತ್ತು ಹಬ್ಬ ವಾತಾವರಣ 75ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಬಂದೂರಿನಲ್ಲಿ ಆಚರಣೆ ಮಾಡ್ತಿದ್ದಾರೆ. ತಾವು ನೋಡಿದಂತೆ ಇಡೀ ಕರ್ನಾಟಕ ಬಂದೂರು ನೋಡ್ತು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಏನಿದೆ ಇಡೀ ಕರ್ನಾಟಕ ನೋಡ್ತು. ಕಾರಣ ಏನು ಅಂತಂದ್ರೆ ಅಂಬರೀಷ್ ಅವರ ಪುತ್ಥಳಿ ಉದ್ಘಾಟನೆಗೆ ಎಲ್ಲ ನಟ ನಟಿಯರು ಕೂಡ ಬಂದಂಥದ್ದು. ಮಾಲಾಶ್ರೀ ಮೇಡಮ್, ಮಾಲಾಶ್ರೀ ಅವ್ರ ಮಗಳು ಸುಮಲತಾ ಮೇಡಮ್, ಅಭಿಷೇಕ್ ಅಂಬರೀಷ್ ಸಾರು, ಹಾಗೇನೆ ಎಲ್ಲ ದಿಗ್ಗಜರು ಕೂಡ ಬಂದ್ರು. ಇಡೀ ರಾಜ್ಯ ಇವತ್ತು ಬಂದೂರು ನೋಡ್ತು. ಅದೇ ತರ ಅವರ ನೆನಪಿನಾರ್ಥ ಮತ್ತೊಂದು ಹುಟ್ಟುಹಬ್ಬ ಆಚರಣೆನ ಇವತ್ತು ನಾವು ಬಂದೂರಿನಲ್ಲಿ ನೋಡ್ತಾ ಇದೀವಿ. ಡಾಕ್ಟರ್ ಅಂಬರೀಷ್ ಅವರ ಹುಟ್ಟುಹಬ್ಬದ ಆಚರಣೆನ ಬಹಳ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಅವ್ರೇನು ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳು ಇಲ್ಲಿದ್ದಾರೆ ಬಂದೂರಿನಲ್ಲಿ, ಮತ್ತೆ ತಾಲೂಕಿನಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಡಾಕ್ಟರ್ ಅಂಬರೀಷ್ ಅವರ ಹುಟ್ಟುಹಬ್ಬದ ಎಲ್ಲ ವಿಚಾರಗಳು ಕೂಡ ನಾವು ನೋಡಬಹುದು ಇಲ್ಲಿ. ಜೊತೆಗೆ ಬಂದೂರಿನಲ್ಲಿ ಇವತ್ತು ಇಡೀ ತಾಲೂಕಿನಲ್ಲೇ ಮತ್ತೆ ಇಡೀ ಜಿಲ್ಲೆನಲ್ಲೇ, ಮೈಸೂರು ಜಿಲ್ಲೆನಲ್ಲಿ ಪ್ರಥಮ ಬಾರಿಗೆ ಅಂತಾನೆ ಹೇಳ್ಬೋದು, ಮೈಸೂರು ಜಿಲ್ಲೆಗೆ ಪ್ರಥಮ ಬಾರಿಗೆ ಡಾಕ್ಟರ್ ಅಂಬರೀಷ್ ಅವರ ಪುತ್ಥಳಿನ ಅನಾವರಣ ಮಾಡಿದ್ದು ಬಂದೂರಿನ ಹೆಗ್ಗಳಿಕೆಯ ರೈತಾಪಿ ಜನ, ಜೊತೆಗೆ ಸಂಘಟನೆಯರು, ಅಂಬರೀಷ್ ಬಳಗ ಮತ್ತು ಎಲ್ಲ ಅಂಬರೀಷ್ ಅಭಿಮಾನಿಗಳು ಕೂಡ ಬಂದೂರಿನಲ್ಲಿ ಪುತ್ಥಳಿಕೆನ ಇವತ್ತು ಅನಾವರಣ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬನ ಅವರ ನೆನಪಿನ ಅಂಗಳದಲ್ಲಿ ಇವತ್ತು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಏನು ಅಂಬರೀಷ್ ಅವರ ಹುಟ್ಟುಹಬ್ಬ ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ಅವರ ಎಲ್ಲ ಅಭಿಮಾನಿಗಳು ಕೂಡ ಎಲ್ಲ ಕಡೆ ಇದನ್ನ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಅದೇ ತರ ಬಂದೂರಿನಲ್ಲೂ ಕೂಡ ಅಂಬರೀಷ್ ಅಭಿಮಾನಿಗಳ ಬಳಗ ಏನಿದೆ ಅವರು ಕೂಡ ಇದನ್ನ ಆಯೋಜನೆ ಮಾಡಿ ಬಹಳ ಸರಳ ಸುಂದರವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಬಹಳ ಅದ್ದೂರಿಯಾಗಿ ಕಳೆದ ಸಾರಿ ಅದ್ದೂರಿಯಾಗಿ ಅಂಬರೀಷ್ ಪುತ್ಥಳಿನ ಅನಾವರಣ ಮಾಡಿದ್ದು ಇಡೀ ರಾಜ್ಯ ನೋಡ್ತು. ಇವತ್ತು ಬನ್ನೂರು ಯಾವುದೇ ರೀತಿಯಾದಂತಹ ಒಂದೊಂದು ಇತಿಹಾಸ ಪೂರ್ವವಾಗಿರುವಂತಹ ಬನ್ನೂರು ಒಂದೊಂದು ವಿಚಾರಗಳಲ್ಲಿ ಇಡೀ ರಾಜ್ಯ ನೋಡುವಂತ ಮಟ್ಟಿಗೆ ನಮ್ಮ ಬನ್ನೂರಿ ಗ್ರಾಮಸ್ಥರು ಮತ್ತು ರೈತಾಪಿ ಜನ ಅದನ್ನು ತೋರಿಸ್ತಾ ಇದ್ದಾರೆ. ದೇವನಗರಿ ಅಂತ ನಾನು ಯಾವತ್ತೂ ಕೂಡ ಹೇಳ್ತೀನಿ ಬನ್ನೂರ್ನ. ಆ ದೇವನಗರಿಯಲ್ಲಿ ಮತ್ತೊಂದು ದೇವಸ್ಥಾನ ನಾವು ನೋಡ್ತಾ ಇದ್ದೀರಾ. ದೇವನಗರಿಯಲ್ಲಿ ಮತ್ತೊಂದು ದೇವಸ್ಥಾನ ಅಂಬರೀಷ್ ಅವ್ರದ್ದು. ಹಾಗಾಗಿ ಅದರ ಸರಳ ಪೂಜೆ ಕೂಡ ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣದಲ್ಲಿ ನಡೀತಾ ಇದೆ. ನನ್ನ ಮೂಲಕ ಆಹ್ವಾನ ಕೊಟ್ಟಿದ್ದಾರೆ ಬಂದೂರಿನ ಎಲ್ಲ ಸಾರ್ವಜನಿಕರು, ಅಕ್ಕಪಕ್ಕದ ಎಲ್ಲ ಅಭಿಮಾನಿಗಳು ಕೂಡ ಬನ್ನಿ ಅಂತ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅಂಬರೀಷ್ ಅವರ ಅಭಿಮಾನ ಹೆಂಗಿತ್ತು ಅಂದ್ರೆ, ನಾನು ಚಿಕ್ಕವನಾಗಿದ್ದಾಗ ಇಲ್ಲಿ ಅಂಬರೀಷ್ ಸರ್ ಬಂದಾಗ ಬಹಳ ಖುಷಿಯಿಂದ ನಾವು ನೋಡ್ತಾ ಇದ್ವಿ ಅಂಬರೀಷ್ ಸರ್ ಬಂದಿದ್ರು ಅಂತ. ನಿಜವೂ ಒಂದು ಮಗು ಕೂಡ ಅಂಬರೀಷ್ ಸರ್ ಅಂತಂದ್ರೆ ಬಹಳ ಏನೋ ಒಂದು ಖುಷಿ. ಅದು ಡಾಕ್ಟರ್ ಅಂಬರೀಷ್ ಅವರ ಒಂದು ವಿಚಾರ. ಮತ್ತೆ ಅಂಬರೀಷ್ ಸರ್ ಬೈದ್ರೇನೆ ಅವ್ರಿಗೆ ಆಶೀರ್ವಾದ ಇದ್ದಂಗೆ ಎಲ್ಲ ಅವರ ಅಭಿಮಾನಿಗಳ ಏನು ಮಂಡ್ಯ ಜಿಲ್ಲೆ ಹಾಗೂ ಎಲ್ಲ ಜಿಲ್ಲೆಯ ಅಭಿಮಾನಿಗಳಿಗೆ ಅಂಬರೀಷ್ ಸರ್ ಬೈದ್ರೇನೆ ಅವ್ರಿಗೆ ಒಂದು ಖುಷಿ. ಹಾಗಾಗಿ ಇವತ್ತಿನವರೆಗೂ ಕೂಡ ಅವರ ಬೈದಂತಹ ಪ್ರೀತಿಯ ಬೋಗಳಗಳು ಇವತ್ತು ಎಲ್ಲ ವೈರಲ್ಗಾಗಿ ಇವತ್ತು ಒಂದಷ್ಟು ಓಡಾಡ್ತಾ ಇದೆ. ತಾವು ಕೂಡ ನೋಡ್ತಾ ಇದ್ದೀರಾ, ಅದು ಅಂಬರೀಷ್ ಸರ್ ಅಂದ್ರೆ. ಹಾಗಾಗಿ ನಾವು ಏನೇ ಹೇಳಿದ್ರು ಅಂಬರೀಷ್ ಸರ್ ಬಗ್ಗೆ ನಾನೊಬ್ಬ ಸಣ್ಣ ವ್ಯಕ್ತಿ, ಅಂಬರೀಷ್ ಸರ್ ಬಗ್ಗೆ ಮಾತಾಡುವಂತ ದೊಡ್ಡ ವ್ಯಕ್ತಿ ಕೂಡ ಅಲ್ಲ. ಆದ್ರೆ ನನ್ನ ಊರು ನನ್ನ ಹೆಮ್ಮೆಯನ್ನಾಗೆ ಇವತ್ತು ನಮ್ಮ ಅಂಬರೀಷ್ ಅವರ ಹುಟ್ಟುಹಬ್ಬನ ಎಲ್ಲ ಸಡಗರದಿಂದ ಸರಳವಾಗಿ ಆಚರಣೆ ಮಾಡ್ತಿರೋದು ತಾವು ನೋಡ್ತಾ ಇದ್ದೀರಾ. ಯಾರೆಲ್ಲ ಬಂದಿದ್ದಾರೆ ಅಂತ ಕೂಡ ನಿಮ್ಗೆ ಮಾತಾಡ್ಸೋ ಹೋಗ್ತೀನಿ. ಅವರ ಒಂದು ಪ್ರೀತಿ ವಿಶ್ವಾಸ ಏನೆಲ್ಲ ಇದೆ, ಏನೆಲ್ಲ ರಾಜ್ಯ ಮಟ್ಟಕ್ಕೆ ಇರುವಂತಹ ಒಂದು ಸಂಘಟನೆ, ಕೇವಲ ಹೋಬಳಿ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಲ್ಲ, ರಾಜ್ಯ ಸಂಘಟನೆ ಇವತ್ತು ನಮ್ಮ ಬಂದೂರಿನಲ್ಲಿ ಇರುವಂತದ್ದು. ಆ ರಾಜ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಬಂದೂರಿನಲ್ಲಿ ಇದ್ದಾರೆ. ಮಾಲಾರ್ಪಣೆ ಮಾಡಿ ದೀಪ ಹಚ್ಚಿ ಅವರಿಗೆ ಸಿಹಿ ಹಂಚಿ ಸಾರ್ವಜನಿಕರಲ್ಲಿ ಸಂತಸ ಪಡಿಸುವಂತ ಕೆಲಸ ಬಂದೂರು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದೂರಿಗೆ ಬಂದಿರುವಂತದ್ದು. ಅಂಬರೀಷ್ ಅಭಿಮಾನಿಗಳ ಸಂಘಟನೆ ಇವತ್ತು ಮತ್ತೊಮ್ಮೆ ಬಂದೂರಿಗೆ ಕಾಲಿಟ್ಟಿರೋದನ್ನು ಕೂಡ ನೋಡ್ತಾ ಇದೀವಿ. ಹಾಗಾಗಿ ಇವತ್ತು ಇಡೀ ರಾಜ್ಯದ ಯಾರೆಲ್ಲ ಚಿತ್ರರಂಗದ ದಿಗ್ಗಜಗಳಿದ್ದಾರೆ ಮತ್ತೊಮ್ಮೆ ಅವ್ರನ್ನು ಕೂಡ ನೆನಪು ಮಾಡ್ಕೊಳ್ಳುವಂತ ಒಂದು ಸುದಿನ. ಜೊತೆಗೆ ಅಂಬರೀಷ್ ಅಣ್ಣವರ ಹುಟ್ಟುಹಬ್ಬ ಅಂತಂದ್ರೆ ರಾಜ್ಯಕ್ಕೆ, ಮುಖ್ಯವಾಗಿ ಮಂಡ್ಯ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ ಏನೋ ಒಂಥರ ಸಂಭ್ರಮ. ಆ ಸಂಭ್ರಮಾಚರಣೆ ಬಹಳ ಸರಳವಾಗಿ, ಅರ್ಥಪೂರ್ಣವಾಗಿ, ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರನ್ನೆಲ್ಲ ಕೂಡ ಮಾತಾಡ್ತಾನ. ತಾವು ಕೂಡ ಯಾರೆಲ್ಲ ಅಕ್ಕಪಕ್ಕದ ಗ್ರಾಮಸ್ಥರುಗಳಿದ್ದೀರಾ ಇದರಲ್ಲಿ ಭಾಗಿಯಾಗಬೇಕು ಅಂತ ನನ್ನ ಮೂಲಕ ಕೂಡ ಅವರು ಕೇಳ್ಕೊಂಡಿರುವಂಥದ್ದು. ಆ ಎಲ್ಲ ಜಲಕಗಳು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಜಲು ಶಿಲ್ಪಿಗೆ ಆಟ್ಸಪ್ ಹೇಳ್ಬೇಕ್ರಿ. ಎಷ್ಟು ಚೆನ್ನಾಗಿ ಅಂಬರೀಷ್ ಸರ್ನ ಕೆತ್ತನೆ ಮಾಡಿದಾರೆ ಶಿಲ್ಪಿ ಅಂದ್ರೆ. ನಿಜಲು ಟು ಬಿ ಫ್ರಾಂಕ್, ತಾವು ನೋಡ್ತಾ ಇದ್ದೀರಾ ಆ ಶಿಲ್ಪಿ ಎಷ್ಟು ಚೆನ್ನಾಗಿ ಇದನ್ನ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡು ಕೆತ್ತಿರೋದು, ಬರೀ ತಲೆಯಲ್ಲಿ ಇಟ್ಕೊಂಡು ಕೆತ್ತಿಲ್ಲ ಶಿಲ್ಪಿ. ತಾವು ನೋಡ್ತಾ ಇದ್ರಿ ನೋಡಿ, ಇಲ್ಲಿ
ಆ ಶಿಲ್ಪಿ ಏನ್ ಕೆತ್ತಿದಾರೆ ಅವರು ಅಂಬರೀಶ್ ಸರ್ನ ಮನ್ಸಲ್ಲಿ ಇಟ್ಕೊಂಡು ಕೆತ್ತಿರುವಂತದ್ದು. ಬರೀ ತಲೆಯಲ್ಲಿ ಇಟ್ಕೊಂಡು ಕೆತ್ತಿರೋ ಈ ತರ ಸುದ್ರೂಪಿಯಾಗಿ ಬರಲ್ಲ ಅಂಬರೀಶ್ ಅವರವರ ಪುತ್ಥಳಿ. ನಿಜಾಲು ಇದು ಒಂದು ಮತ್ತೊಂದು ದೇವನಗರಿಗೆ ಬನ್ನೂರಿಗೆ ಮತ್ತೊಂದು ಗುಡಿ ಅಂತಾನೆ ಹೇಳ್ಬೋದು. ಹಾಗಾಗಿ ನೋಡಿ ನಾವೇನ್ ನೋಡ್ತಾ ಇದೀವಿ, ನಾವು ನೋಡ್ತಾ ಇರುವಂತದ್ದು ನಿಜಾಲೂ ಇದೊಂದು ಆಗ್ಬೇಕಾದಂತ ವಿಚಾರ. ಇಡೀ ಮೈಸೂರು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ಅದು ನಮ್ಮ ಹೆಮ್ಮೆಯ ದೇವನಗರಿಯಲ್ಲಿ ಇರುವಂತದ್ದು. ಸರ್ ಪೂಜೆ ಮಾಡಿ, ನೀವು ಪೂಜೆ ಮಾಡಿ ಸರ್. ಅಧ್ಯಕ್ಷರು ಬರ್ಬೇಕು ನಮ್ಮ ಬೀಡ್ನಳ್ಳಿ ನಂದೀಶ್ ಅವರು. ನಿಜಾಲೂ ಅರೆ ನಮ್ಮ ಬೀಡ್ನಳ್ಳಿ ನಂದೀಶ್ ಅವ್ರ ಬಗ್ಗೆ ಹೇಳಕ್ ಏನ್ ಖುಷಿ ಅಂದ್ರೆ, ಅವ್ರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾ ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ತು. ಅದು ಏನು ಅಂದ್ರೆ ಅವ್ರಿಗೆ ಸನ್ಮಾನ ಮಾಡಿ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರಶಸ್ತಿ ಪ್ರದಾನವಾದಂತಹ ವಿಚಾರ ಕೂಡ ಮಾಡಿದಂಥದ್ದು. ಬನ್ನೂರಿನ ಎಲ್ಲ ಅಭಿಮಾನಿಗಳ ಪರವಾಗಿ ಅವ್ರು ನಿಂತ್ಕೊಂಡಿರುವಂಥದ್ದು ನಮ್ಮ ಬೀಡ್ನಳ್ಳಿ ನಂದೀಶ್ ಅವರು. ನಾವು ನೋಡ್ತಾ ಇರೋಂಥದ್ದು ನೋಡಿ, ಇಲ್ಲಿ ಯಾವುದೇ ಆದ್ರೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಯಾವತ್ತೂ ಹೇಳ್ತೀನಿ, ಇಲ್ಲೇನು ನೋಡ್ತಾ ಇದ್ದೀರಾ ಈ ಒಂದು 30 ಅಡಿ ಕಟೌಟ್ ಯಾವತ್ತೂ ಕೂಡ ಅಂಬರೀಶ್ ಸರ್ ಯಾವಲ್ಲೂ ಇಲ್ಲಿ ನಮ್ಮ ಬನ್ನೂರಲ್ಲಿ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಒಂದು ಜಾಗನೇ. ಇಲ್ಲಿ ಪ್ರಕಾಶ್ ಅಂತ ಇರ್ತಾರೆ, ನೋಡಿದಿರಾ. ಪ್ರಕಾಶ್ ಅವರು ಒಂದು ಚೂರು ಕೂಡ ಮಾಸಬಾರ್ದು ಆ ತರ ಇದನ್ನ ಅಂಬರೀಶ್ ಅವರ ಅಣ್ಣವ್ರನ್ನ, ರೆಬಲ್ ಸರ್ ಅಂಬರೀಶ್ ಅಣ್ಣವ್ರನ್ನ ಇವತ್ತು ನೆನೆಯುವಂಥದ್ದು. ಹಾಗಾಗಿ ಪ್ರತಿ ವರ್ಷದ 365 ಕೂಡ ಈ ಒಂದು ಏನು ಅಂಬರೀಶ್ ಅಣ್ಣವ್ರದ್ದು ನಾವು ನೋಡ್ತಾ ಇದ್ದೀವಿ ಕಟೌಟ್ ಹೀಗೆ ಇರುತ್ತೆ. ಒಂದು ಚೂರು ಕೊಳೆ ಆಗಲ್ಲ, ಒಂದು ಚೂರು ಅದು ಎಲ್ಲೂ ಕೂಡ ತೊಂದರೆ ಆಗದೆ ನೋಡ್ಕೋತಾರೆ. ಈ ಮನೆ ಪ್ರಕಾಶ್ ಅಣ್ಣವರು ಬಹಳ ಕಟ್ಟ ಅಭಿಮಾನಿ, ತಾವು ನೋಡ್ತಾ ಇದ್ದೀರಾ. ಈ ಮನೆ ಯಾವತ್ತೂ ಕೂಡ ಅಂಬರೀಶ್ ಅಣ್ಣವರ ಆಸರೆ ಆಗಿರುವಂಥದ್ದು. ಅವರ ಫೋಟೋಗಳನ್ನ, ಭಾವುಕಗಳನ್ನ ಇಟ್ಕೊಂಡ್ರು ಯಾವತ್ತೂ ಕೂಡ ಇರ್ತಾರೆ. ಅದೇ ಪಕ್ಕದಲ್ಲಿ ಅಂಬರೀಶ್ ಸರ್ ಅವರ ಗುಡಿ ಕೂಡ ಕಟ್ಟಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ಇಡೀ ರಾಜ್ಯಕ್ಕೆ ಇವತ್ತು, ಅದರಲ್ಲೂ ಮಂಡ್ಯ ಜಿಲ್ಲೆಗೆ, ಮೈಸೂರು ಜಿಲ್ಲೆಗಂತೂ ಬಹಳ ಹಬ್ಬದ ವಾತಾವರಣ ಕೆಲವೊಂದು ಏರಿಯಾಗಳಲ್ಲಿ. ಹಾಗಾಗಿ ತಾವೇನು ನೋಡ್ತಾ ಇದ್ರೆ ಇವತ್ತು ಬನ್ನೂರು ಅಂದ್ರೆ ಮತ್ತೊಬ್ರು ಕಲಾವಿದರು ಅಂದ್ರೆ ಅಂಬರೀಶ್ ಅಣ್ಣ ಅಂತಾರೆ. ಆ ರೀತಿ ಇರೋಂಥ ಅಭಿಮಾನಿಗಳಿದೆ. ಎಲ್ಲರೂ ಕೂಡ ಎಲ್ಲ ಕಲಾವಿದರು ಕೂಡ ಬಹಳ ಸರಿಸಮ ತಗೊಳ್ಳುವಂತ ನಮ್ಮ ಜನ, ಬನ್ನೂರಿನ ಜನ. ಬಹಳ ಖುಷಿ ಆಯ್ತದೆ ಅವನು ನೋಡಿ. ಈ ಗುಡಿಗೆ ಅಂಬಿ ಗುಡಿ ಅಂತ, ನಿಜಲು ಇದು ಎಲ್ಲೂ ಕೂಡ ಈ ಒಂದು ಸರಳ ಸುಂದರ ಇರೋಂಥ ಒಂದು ಗುಡಿನ ಅಂಬಿ ಗುಡಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅದು ವಿಶೇಷವಾಗಿ ನೋಡ್ತಾ ಇದೀವಿ. ನಮ್ಮ ತಿರುಗುಬಾಣ ಪತ್ರಿಕೆಯನ್ನು ಕೂಡ ಅವರು ಅಪ್ಕೊಂಡಿದ್ದಾರೆ, ನನ್ನ ಪತ್ರಿಕೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಿರುಗುಬಾಣ ಪತ್ರಿಕೆಯಲ್ಲಿ ಅಂಬರೀಶ್ ಸರ್ ಅವರು ಇವರ ಹುಟ್ಟುಹಬ್ಬದ ಆಚರಣೆನ ಎಲ್ಲೆಲ್ಲಿ ಮಾಡಿದ್ರೆ ಅದೆಲ್ಲ ಕಲೆಕ್ಟ್ ಮಾಡಿ ದೊಡ್ಡ ಸುದ್ದಿನ ಕೂಡ ನಾವು ಪ್ರಕಟ ಮಾಡ್ತೀವಿ. ತಾವೇ ನೋಡ್ತೀರಿ, ಇದು ಬನ್ನೂರಿನ ಆಲ್ ಇಂಡಿಯಾ ಡೈರಿ ಮುಂಭಾಗ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಇಲ್ಲಿ ಅದ್ದೂರಿಯಾಗಿ ಮಾಡುವಂಥದ್ದು.